ಕೆಲವು ಊರಿನಲ್ಲಿ ಕೆಲವು ವಿಶ್ವಾಸಗಳಿರುತ್ತದೆ. ಅದೀಗ ದೇವರನ್ನು ಸಂಬಂಧಿಸಿದಾಗಿರಬಹುದು ಅಥವಾ ದೆವ್ವಗಳನ್ನು ಸಂಬಂಧಿಸಿದಾಗಿರಬಹುದು. ಅದು ಕೆಲವೊಮ್ಮೆ ಕೇವಲ ಆ ಊರಿನಲ್ಲಿ ಇರುವವರಿಗೆ ಮಾತ್ರ ಆಗಿರುತ್ತದೆ. ಅವರ ಆಚಾರಗಳ ಬಗ್ಗೆ ಬೇರೆಯವರ ಹತ್ರ ಹೇಳಿದ್ರೆ ಯಾರು ನಂಬುವುದಿಲ್ಲ. ಆದ್ರೆ ವಿಶ್ವಾಸ ಇರುವವರಿಗೆ ಅದು ಹಾಗೆ ಇರುತ್ತದೆ ಹೇಳುವುದನ್ನು ಈ ಸಿನಿಮಾದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಅಮರ್ ಕೌಶಿಕ್ ನಿರ್ದೇಶಿಸಿದ ರಾಜ್ಕುಮಾರ್, ಶ್ರದ್ಧಾ ಕಪೂರ್ ಇವರು ಮುಖ್ಯ ಪಾತ್ರಗಳಾಗಿ ಬಂದ 3 ಮೂವಿಯ ಸ್ಟೋರಿ ಬಗ್ಗೆ ಬಂದ್ರೆ 3-1 ಎಲ್ಲಿ ಎಂಡ್ ಆಗುತ್ತದೋ ಅಲ್ಲಿಂದ ಕಂಟಿನ್ಯೂ ಆಗುತ್ತದೆ. 3-1 ನೋಡಿದವರಿಗೆ ಗೊತ್ತಿರುತ್ತದೆ ಬೇಸಿಕ್ ಪ್ಲಾಟ್ ಎಂತ ಅಂತ. ಆದ್ರೂ ಕೂಡ ಒಮ್ಮೆ ನೆನಪಿಸ್ತೇನೆ ಸ್ಟೋರಿ ಏನಂತ. 3 ಎಂಬ ಹೆಸರಿನ ದೆವ್ವ ಊರಿನಲ್ಲಿರುವ ಹುಡುಗರನ್ನು ಹಿಡಿದುಕೊಂಡು ಹೋಗುತ್ತಿತ್ತು. ಅದನ್ನು ನಿಲ್ಲಿಸೋದಕ್ಕೆ ನಮ್ಮ ಹೀರೋ ಮತ್ತು ಅವನ ಫ್ರೆಂಡ್ಸ್ ಹೋರಾಡುವುದನ್ನು 3-1 ಅಲ್ಲಿ ತೋರಿಸಿದ್ದಾರೆ. 3-2ಗೆ ಬಂದ್ರೆ ಸರ್ಕಟೆ ಅಂದ್ರೆ ತಲೆ ಇಲ್ಲದ ಒಂದು ಭೂತ. ಅದು ಅಂಧೇರಿ ಗ್ರಾಮಕ್ಕೆ ಬಂದು ಹುಡುಗಿಯರನ್ನು ಹಿಡಿದುಕೊಂಡೋಗುತ್ತಾನೆ. ಇದನ್ನು ಹೇಗೆ ತಡೆಯುತ್ತಾರೆ ಎಂಬುದು 3-2 ಚಿತ್ರದ ಬೇಸಿಕ್ ಪ್ಲಾಟ್. ಈ ಒಂದು ಸಿನಿಮಾ 2.5 ಗಂಟೆಯಲ್ಲಿ ಕಾಮಿಡಿ, ಹಾರರ್, ಆಕ್ಷನ್, ಸಾಂಗ್ ಇವೆಲ್ಲವೂ ಸೇರಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಆಗಿ ಹೊರಗೆ ಬಂದಿದೆ. ಈ ಸಿನಿಮಾವು ಸ್ತ್ರೀ ಯೂನಿವರ್ಸ್ ನ 4ನೇ ಸಿನಿಮಾ ಆಗಿದೆ. ಮೊದಲು ಕಾಮಿಡಿ ಬಗ್ಗೆ ಹೇಳಿದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ರಾಜ್ಕುಮಾರ್ ರಾವ್ ಇದರ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ತೆಗೆದಿದ್ರು. ಆದ್ರೆ ಸೆಕೆಂಡ್ ಪಾರ್ಟ್ ಗೆ ಬಂದ್ರೆ ಅಭಿಷೇಕ್ ಬ್ಯಾನರ್ಜಿ ಅವರ ಎಂಟ್ರಿಗೆ ಒಂದು 30 ನಿಮಿಷ ಆಗುತ್ತದೆ. ನಂತರ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿಯನ್ನು ಇವರು ತೆಗಿತಾರೆ. ರಾಜ್ಕುಮಾರ್ ರಾವ್ ಅವರು ಕಾಮಿಡಿ ರೋಲ್ ಕೂಡ ಮಾಡಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಪಂಕಜ್ ತ್ರಿವೇಣಿ ಅವರು ಕೂಡ ಕಾಮಿಡಿಯನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಬರುವುದು ಅಪರ್ ಶಕ್ತಿ ಕುರಾನ್ ಅವರು ಫಸ್ಟ್ ಪಾರ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಸೆಕೆಂಡ್ ಪಾರ್ಟ್ ಗೆ ಬಂದ್ರೆ ಸ್ವಲ್ಪ ಓವರ್ ಆಕ್ಟಿಂಗ್ ತರ ಆಯ್ತು. ಮತ್ತೆ ಬರುವುದು ಶ್ರದ್ಧಾ ಕಪೂರ್. ಈ ಸಿನಿಮಾದ ಮೇನ್ ಲೀಡ್ ರೋಲ್ ಅಂತ ಹೇಳುತ್ತಾರೆ. ಆದ್ರೆ ಅವರಿಗೆ ಸ್ಕ್ರೀನ್ ಪ್ಲೇಸ್ ತುಂಬಾ ಕಡಿಮೆ ಇತ್ತು. ನನ್ನ ಪ್ರಕಾರ 30 ನಿಮಿಷಗಳಷ್ಟು ಇರುತ್ತದೆ. ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಬಂದ್ರೆ ಅವರು ಅವರ ಪಾತ್ರವನ್ನು ತುಂಬಾ ಕ್ರಿಸ್ಪ್ ಆಗಿ ಮಾಡಿದ್ದಾರೆ. ಮತ್ತು ಇದರಲ್ಲಿ 2 ಮೇಜರ್ ಕ್ಯಾಮಿಯೋಸ್ ಇದ್ದಾರೆ. ಇದರಲ್ಲಿ ಒಂದು ನಮಗೆ ಊಹಿಸಬಹುದು, ಎರಡನೇದು ಅನ್ಎಕ್ಸ್ಪೆಕ್ಟೆಡ್ ಕ್ಯಾಮಿಯೋ ರೋಲ್. ಇದನ್ನು ವಿಡಿಯೋದ ಕೊನೆಯಲ್ಲಿ ಹೇಳುತ್ತೇನೆ, ಯಾಕೆಂದ್ರೆ ಅದೊಂದು ಸ್ಪಾಯ್ಲರ್ ಆಗಿರುತ್ತದೆ. ಮತ್ತು ಹೇಳಬೇಕಾಗಿರುವುದು ಆಕ್ಷನ್ ಮತ್ತು VFX. ಆಕ್ಷನ್ ಅನ್ನು VFX ಯೂಸ್ ಮಾಡಿ ಚೆನ್ನಾಗಿ ಎಲಿವೇಟ್ ಮಾಡಿದ್ದಾರೆ. ಮುಖ್ಯವಾಗಿ ಹೇಳಿದ್ರೆ ಕ್ಲೈಮ್ಯಾಕ್ಸ್ ಫೈಟ್. ಮತ್ತು ಇದರ ಸಾಂಗ್ ಬಗ್ಗೆ ಹೇಳಿದ್ರೆ ಎಲ್ಲಾ ಸಾಂಗ್ಗಳು ತುಂಬಾ ಹಿಟ್ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಆಜ್ ಕಿ ರಾತ್ ಅದರಲ್ಲಿ ತಮನ್ನಾ ಐಟಮ್ ಡ್ಯಾನ್ಸ್ ಮಾಡಿದ್ದಾರೆ. ಈ ಸಿನಿಮಾದ ವಿಡಿಯೋಗ್ರಫಿ ಬಗ್ಗೆ ಹೇಳಿದ್ರೆ ಮೇನ್ ಪ್ಲೇಸ್ ಅಂತ ಹೇಳಿದ್ರೆ ಚಂದೇರಿ ಎಂಬ ಗ್ರಾಮ. ಇದು ಮಧ್ಯಪ್ರದೇಶದಲ್ಲಿ ಇರುತ್ತದೆ. ಆ ಗ್ರಾಮದ ನೈಟ್ ಮತ್ತು ಡೇ ಬ್ಯೂಟಿಯನ್ನು ತುಂಬಾ ಚೆನ್ನಾಗಿ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಮಾಡಿ ತೋರಿಸಿದ್ದಾರೆ. ಮತ್ತು ಈ ಸಿನಿಮಾದ ನೆಗೆಟಿವ್ ಸೈಡ್ ಬಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಲ್ಯಾಗ್ ಆಗುವ ತರ ಇತ್ತು. ಇನ್ನು ಇರುವುದು ಸ್ಪಾಯ್ಲರ್, ಬೇಕಾದವರಿಗೆ ಕೇಳಬಹುದು. 1ನೇ ಕ್ಯಾಮಿಯೋ ಬೇಡಿಯಾ ಮೂವಿಯ ವರುಣ್ ಧವನ್ ನಾವು ಎಕ್ಸ್ಪೆಕ್ಟ್ ಮಾಡುತ್ತೇವೆ. ಅವರು ಅವರ ಪಾತ್ರವನ್ನು ಗಂಭೀರವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ವರುಣ್ ಧವನ್ ಅಭಿಷೇಕ್ ಬ್ಯಾನರ್ಜಿ ಹತ್ರ ಹೇಳುತ್ತಾನೆ, ದಿಲ್ಲಿಗೆ ನೀನು ನನ್ನ ಜೊತೆ ಬರ್ಬೇಡ, ದಿಲ್ಲಿಯಲ್ಲಿ ಬ್ಲಡ್ ಸಕ್ ಮಾಡುವ ಒಂದು ಹೊಸ ಜೀವಿ ಬಂದಿದೆ ಅಂತ ಹೇಳುತ್ತಾನೆ. ಇದು ನೆಕ್ಸ್ಟ್ ಮೂವಿಯ ಹೆಸರು ವಾಂಪಿರಸ್ ಆಫ್ ವಿಜಯನಗರ್. ಸೆಕೆಂಡ್ ಕ್ಯಾಮಿಯೋ ಯಾರಂತ ಹೇಳಿದ್ರೆ ಸೂಪರ್ ಸ್ಟಾರ್ ಕ್ಯಾಮಿಯೋ ಅಕ್ಷಯ್ ಕುಮಾರ್. ಈ ಮೂವಿಯ ಮಧ್ಯದ 5 ನಿಮಿಷ ಬಂದು ಎಲ್ಲರನ್ನು ನಗಿಸಿ ಹೋಗುತ್ತಾರೆ. ಅಲ್ಲಿಗೆ ಮುಗಿಯುವುದಿಲ್ಲ. ಆದ್ಮೇಲೆ ಸಾಂಗ್ ನಂತರ ಅವರನ್ನು ತೋರಿಸುತ್ತಾರೆ. ಒಂದು ನಟೋರಿಯಸ್ ವಿಲ್ಲನ್ ಎಂದು ತೋರಿಸುತ್ತಾರೆ. ಒಂದಾದ್ರೆ ಅಕ್ಷಯ್ ಕುಮಾರನಿಟ್ಟು ಸ್ಟ್ಯಾಂಡ್ ಅಲೋನ್ ಮೂವಿ ಬರಬಹುದು ಅಥವಾ ಒಂದು ವಿಲ್ಲನ್ ಆಗಿರಬಹುದು. ಧನ್ಯವಾದ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಪರಿಗಣಿಸಿ.